ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟ್ಯಾರೋಟ್ ಕಾರ್ಡ್ ರೀಡರ್. ಇವತ್ತಿನಗೆ ನಿಮಗಾಗಿ ಏಂಜಲ್ ಮೆಸೇಜಸ್ ಏನಿದೆ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಒಂದಿಷ್ಟು ನೇಮ್ ಆ್ಯಂಡ್ ಇನ್ಷಿಯಲ್ ಹೇಳ್ತೀನಿ. ಇದು ನಿಮಗಾಗಿ ಗೈಡೆನ್ಸ್ ಡಿವೈನಿಂದ ಬಂದಿದೆ. ನಂಬರ್ ಇನ್ಷಿಯಲ್ ಎಸ್. ಶಿವ ಅನ್ನೋದು ನಿಮ್ಮ ಹೆಸರಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಾಗಿರ್ಬೋದು. ಶಕ್ತಿ, ಸುಹಾಸಿನಿ, ಶಾ, ಶಂಕುಶ ಬರುತ್ತಲ್ಲ, ಇದರಿಂದ ನಿಮ್ಮ ಹೆಸರು ಸ್ಟಾರ್ಟ್ ಆಗ್ಬೋದು. ನೀಲ, ಎನ್, ಎಫ್, ಓ, ಇ, ಟಿ, ಸಿ, ಪಿ, ಡಿ, ಐ, ವಿ, ಆರ್, ಎಲ್, ಜಿ, ಹೆಚ್, ಕೆ, ಎಲ್. ಲಕ್ಷ್ಮಿ ನಿಮ್ಮ ಹೆಸರಾಗಿರ್ಬೋದು ಅಥವಾ ಲಕ್ಷ್ಮಿಯಿಂದ ಸ್ಟಾರ್ಟ್ ನಿಮ್ಮ ಹೆಸರಾಗಿರ್ಬೋದು. ಓಕೆ, ಜೆಂಟ್ಸಲ್ಲೂ ನಾರ್ಮಲಿ ಲಕ್ಷ್ಮೀಶ ಆ ಥರ ಏನೋ ಲಕ್ಷ್ಮೀಕಾಂತ್ ಈ ಥರನೂ ಇರುತ್ತೆ. ಓಕೆ, ಟಿ ತಿರುಮಲ ಫೀಲ್ ಆಗ್ತಾ ಇದೆ. ಎಂ, ಆದಿ ನನಗೆ ಫೀಲ್ ಆಗ್ತಾ ಇದೆ. ಯೋಗಿ ನನಗೆ ಫೀಲ್ ಆಗ್ತಾ ಇದೆ. ಜೀಸಸ್ ಕ್ರೈಸ್ಟ್ನ ನಂಬುವಂಥ ಜನ ನೀವು ಇಲ್ಲಿ ಆಗಿರ್ಬೋದು. ಇನ್ಕ್ಲೂಡಿಂಗ್ ನೀವು ಹಿಂದೂಸ್ ರಿಲಿಜಿಯನ್ ಬಿಲಾಂಗ್ಸ್ ಮಾಡ್ತಾ ಇದ್ರು ಕೂಡ ಜೀಸಸ್ ಕ್ರೈಸ್ಟ್ನ ನಂಬೋದು, ಏಂಜಲ್ಸನ್ನ ನಂಬೋದು ನನಗಿಲ್ಲಿ ಫೀಲ್ ಆಗ್ತಾ ಇದೆ. ನಿಮಗಾಗಿ ಇನ್ನೊಂದು ಗೈಡೆನ್ಸ್ ಏನು ಬರ್ತಾ ಇದೆ ಅಂತಂದರೆ, ಸೆಲೆನೈಟ್ ಕ್ರಿಸ್ಟಲ್ನ ಯೂಸ್ ಮಾಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ರಾಶಿ ಮೇಷ, ಸಿಂಹ, ಕರ್ಕಾಟಕ, ಮೀನ, ಕನ್ಯಾ, ತುಲಾ ರಾಶಿ. ಇದು ನಿಮ್ಮದು ಅಥವಾ ನೀವು ಯಾರ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಪರ್ಸನ್. ಓಕೆ, ಕ್ರಶ್ ಕೂಡ ನನಗಿಲ್ಲಿ ಫೀಲ್ ಆಗ್ತಾಯಿದೆ. ಸೊ ಅವ್ರದ್ದು ಆಗಿರ್ಬೋದು. ಓಕೆ, ಸೊ ನಿಮಗಾಗಿ ಇದು ಡಿವೈನ್ ಗೈಡೆನ್ಸು. ಓಕೆ, ಸೊ ನೀವು ನಿಮ್ಮ ಲೈಫಲ್ಲಿ ಹತಾಶರಾಗಿದ್ದರೆ ನಿಮ್ಮನ್ನು ನೀವು ಖುದ್ದು ಮೋಟಿವೇಟ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಸುತ್ತಮುತ್ತ ಮೋಟಿವೇಟ್ ಮಾಡುವಂತಹ ಪರ್ಸನ್ ಜೊತೆಗೆ ಕೂತ್ಕೊಳ್ಳಿ. ಓಕೆ, ನಿಮ್ಮ ಜೀವನದಲ್ಲಿ ಸಲಹೆ ಕೊಟ್ಟು ನಿಮ್ಮ ಗ್ರೋತ್ಗಾಗಿ ಬಯಸುವಂತಹ ದೋಸ್ತ್ ಯಾರು ಇದ್ದರೆ, ಫ್ರೆಂಡ್ ಯಾರು ಇದ್ದರೆ ಅವ್ರ ಹತ್ರ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಅವರಿಂದ ಸಿಗುವಂತಹ ಮೋಟಿವೇಶನಲ್ ಮೆಸೇಜನ್ನು ಪಿಕ್ ಮಾಡಿಕೊಂಡು ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೊಳ್ಳಿ ಅನ್ನೋದು ಗೈಡೆನ್ಸ್ ಇದೆ. ಯಾರಿಗೆ ಯಾರೂ ಇಲ್ಲ, ನಾನು ಏಕಾಂಗಿಯಾಗಿದ್ದೀನಿ ಅನ್ನೋದಾದರೆ ಖಂಡಿತವಾಗ್ಲೂ ನೀವೇ ನಿಮ್ಮೊಳಗೆ ಇರುವಂತಹ ಹೈಯರ್ ಎನರ್ಜಿಯನ್ನು ಬಿಲ್ಡ್ ಮಾಡಿಕೊಂಡು ಮೋಟಿವೇಟ್ ತಗೋಬೇಕು ನಿಮ್ಮನ್ನು ನೀವೇ. ಓಕೆ, ಕೆಲವೊಂದು ಮೋಟಿವೇಟ್ ಮಾಡುವಂತಹ ಸಿನಿಮಾಗಳಾಗಿರ್ಬೋದು, ಹಾಡುಗಳನ್ನಾಗಿರ್ಬೋದು, ಅವುಗಳನ್ನೆಲ್ಲ ನೋಡಿಕೊಂಡು ನಿಮ್ಮ ಲೈಫನ್ನು ಲೀಡ್ ಮಾಡೋಕ್ಕೆ ನಿಮ್ಮನ್ನು ನೀವು ಮೋಟಿವೇಶನ್ ಮಾಡ್ಕೊಳ್ಳಿ. ಅಂದರೆ ಹುರಿದುಂಬಿಸ್ಕೊಳ್ಳಿ. ಓಕೆ, ಲೈಫ್ ಇದೆ ಅಲ್ಲ, ಇದೇ ಎಂಡ್ ಅಲ್ಲ. ಓಕೆ, ಇನ್ನೂ ಲೈಫ್ ಇದೆ. ಓಕೆ, ನನ್ನ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಆ ಪ್ರಾಬ್ಲಮ್ಮೇ ಕೊನೆ ಅಲ್ಲ. ಓಕೆ, ನನ್ನ ಲೈಫಲ್ಲೂ ಖುಷಿ ಇದೆ, ನನ್ನ ಲೈಫಲ್ಲೂ ನಾನು ಎಂಜಾಯ್ ಮಾಡಬೇಕು, ನಾನು ಬದುಕೋಕ್ಕೆ ಹಕ್ಕನ್ನು ಹೊಂದಿದ್ದೀನಿ ಅನ್ನೋ ಒಂದು ಎನರ್ಜಿಯನ್ನು ನೀವು ತುಂಬಿಕೊಂಡು, ಓಕೆ, ನಿಮಗೆ ಯಾರೇ ನಿಮ್ಮ ಸುತ್ತಮುತ್ತ ಅನುಗಿಸೋವಂಥ ಜನ ಇರ್ಬೋದು, ಅವ್ರದ್ದು ಅನುಗಿಸೋದೇ ಕೆಲಸ ಆಗಿರುತ್ತೆ. ಆ ಅನುಗಿಸ್ತಾ ಇರೋದು ಎನರ್ಜಿ, ಓಕೆ, ಅದನ್ನೇ ನೀವು ಮೋಟಿವೇಟ್ ಆಗಿ ತಗೊಂಡು ನಾನು ಅದಲ್ಲ, ನಾನು ಇನ್ನೇನು ಅನ್ನೋದನ್ನು ನೀವೇ ತೋರಿಸ್ಬೇಕು. ನಿಮ್ಮ ಬಗ್ಗೆ ನೀವೇ ಪ್ರೂಫ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಪ್ರೂಫ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಹೇಗೆ ಏನು ಅಂತ. ಬಟ್ ಕೆಲವೊಮ್ಮೆ ತುಂಬ ಬೆರಳು ಮಾಡು ತೋರಿಸುವಂತಹ ಜನ ನಿಮ್ಮ ಸುತ್ತಮುತ್ತ, ನಿಮ್ಮ ಮನೆಯಲ್ಲಿ, ಓಕೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಹೊರಗಡೆ ಸಮಾಜದಲ್ಲಿ ಯಾರಾದರೂ ಇದ್ದರು ಅಂತಂದರೆ ನೀವು ಅದನ್ನೇ ಮೋಟಿವೇಟ್ ಆಗಿ ತಗೊಂಡು, ಅದನ್ನು ಚಾಲೆಂಜಾಗಿ ತಗೊಂಡು ಗುರಿ ಸಾಧನೆಯನ್ನು ಮಾಡಬೇಕು ಅಂಥೇಳಿ ಮೊದಲನೇ ಮೆಸೇಜ್ ಬಂದಿದೆ. ನಿಮ್ಮ ಏಜ್ 45 ಆಗಿರ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ 4, 5, 8, 9, 1, 4, 14 ಓಕೆ ಆಗಿರ್ಬೋದು. ಏಜ್ 58 ಆಗಿರ್ಬೋದು, 45 ಆಗಿರ್ಬೋದು, 54 ಇರ್ಬೋದು. ಓಕೆ, 85 ಇರ್ಬೋದು, 59 ಆಗಿರ್ಬೋದು, 14 ವಯಸ್ಸಾಗಿರ್ಬೋದು. ಅಥವಾ ನಿಮ್ಮ ಈಗ ನೋಡ್ತಾ ಇರೋಂಥ ಮಕ್ಕಳಲ್ಲಿ ನೀವು ಯಾರು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ರೆ 9 ವರ್ಷದ ಮಕ್ಕಳು ಕೂಡ ಮೊಬೈಲ್ ನೋಡ್ತಾ ಇರ್ಬೋದು. ಓಕೆ, ಅಥವಾ 9 ವರ್ಷದ ಮಕ್ಕಳು, 14 ವರ್ಷದ ಮಕ್ಕಳು ನಿಮಗೆ ಇರ್ಬೋದು. ಓಕೆ, ಸೊ 45, 58, 9, 14 ಇದು ತುಂಬ ಯುನೀಕ್ ನಂಬರ್ ಆಗಿರ್ಬೋದು. ಓಕೆ, ಈ ಒಂದು ನಂಬರ್ಸು ನಿಮಗೆ ಇಂಪಾರ್ಟೆಂಟ್ ಆಗಿರಬಹುದು. ಓಕೆ, 9ನೇ ತಿಂಗಳು
ತುಂಬ ಮುಖ್ಯ. ಫೆಬ್ರವರಿ ತಿಂಗಳು ನಿಮಗೆ ಮುಖ್ಯ ಆಗ್ಬೋದು. ಓಕೆ, ಸೆಪ್ಟೆಂಬರ್ ಈ ಮಂತು ಇಂಪಾರ್ಟೆಂಟು. ಓಕೆ, ಮೇ, ಏಪ್ರಿಲ್. ಓಕೆ, ಮೇ ತುಂಬ ಇಂಪಾರ್ಟೆಂಟ್ ಮಂತ ನಿಮ್ಮ ಲೈಫಲ್ಲಿ. ಓಕೆ, ಬಹುಶಃ ಈ ಒಂದು ಡಿವೈನ್ ಮೆಸೇಜ್ ನಿಮ್ಮ ಹತ್ರ ಬರ್ತಾಯಿದೆ ಅಂದರೆ ಈ ಮಂತ್ ನಿಮಗೂ ಕೂಡ ಇಂಪಾರ್ಟೆಂಟೇ, ಯಾಕಂದರೆ ಡಿವೈನ್ ಮೆಸೇಜ್ ನಿಮ್ಮ ಅಂಗೈಯಲ್ಲಿ. ಓಕೆ, ಸೊ ಹಾಗಾಗಿ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಅಫರ್ಮೇಷನ್ಸ್ ಏನಿದೆ, ಐ ಆಮ್ ಮೋಟಿವೇಟೆಡ್ ಆ್ಯಂಡ್ ಡ್ರೈವನ್ ಟು ಅಚೀವ್ ಮೈ ಗೋಲ್ಸ್ ಅನ್ನೋದು ನಿಮ್ಮ ಒಂದು ಅಫರ್ಮೇಷನ್. ಇದನ್ನು ನೀವು 11 ಸಾರಿ ಪ್ರತಿದಿನ ಬೆಳಗ್ಗೆ ಎದ್ದಾಗ 11 ಸಾರಿ, ರಾತ್ರಿ ಮಲಗೋಕ್ಕಿಂತ ಮುಂಚೆ 11 ಸಾರಿ ಚಾಂಟ್ ಮಾಡ್ಬೋದು. ಹಾಗೆ ಇದನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫರ್ ಬರುತ್ತೆ. ಓಕೆ, ಹಾಗೆಯೇ ಯಾರೆಲ್ಲ ಎಲ್ಲ ವಿಚಾರದಲ್ಲೂ ಸ್ಟಕ್ ಆಗಿದ್ದೀರಿ, ಅನ್ಹೆಲ್ದಿ ಫೀಲ್ ಮಾಡ್ತಾಯಿದ್ದೀರಿ, ವೀಕ್ ಫೀಲ್ ಮಾಡ್ತಾಯಿದ್ದೀರಿ, ಓಕೆ, ಫೈನಾನ್ಷಿಯಲಿ, ಎಮೋಷ್ನಲಿ, ಮೆಂಟಲಿ, ರಿಲೇಷನ್ಶಿಪ್ ವೈಸು, ಕೆರಿಯರ್ ವೈಸು, ಕೊಲೀಗ್ಸ್ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಓಕೆ, ಅಥವಾ ಸಾಮಾಜಿಕವಾಗಿ, ಓಕೆ, ಅಥವಾ ನಿಮ್ಮ ದೇಶದ ವಿಚಾರವಾಗಿ, ಓಕೆ. ಸೊ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಎಲ್ಲ ವಿಧದಲ್ಲೂ, ಎಲ್ಲ ಸ್ತರದಲ್ಲೂ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಶಿಫ್ಟ್ ಮಾಡಬೇಕು. ಈಗಿರುವಂತಹ ಎನರ್ಜಿಯಿಂದ ನೀವು ಹೊರಗಡೆ ಬರಬೇಕು. ನಿಮಗೆ ರೋಗ ಇದೆ ಅಂದ್ಕೊಂಡ್ರೆ ರೋಗ ಇರುತ್ತೆ, ಹೊರತು ಹೋಗೋದಿಲ್ಲ. ಓಕೆ, ಸಾಧ್ಯ ಆದಷ್ಟು ಪಾಸಿಟಿವ್ ವರ್ಡ್ಸನ್ನು ಹೇಳೋದು, ಮೈಂಡ್ ಪ್ರೋಗ್ರಾಮನ್ನು ಮಾಡೋದು ಇಂಪಾರ್ಟೆಂಟು. ಓಕೆ, ಸೊ ಐ ಆಮ್ ಹೀಲಿಂಗ್ ಆನ್ ಆಲ್ ಲೆವೆಲ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ಮೈ ಬೆಸ್ಟ್ ಸೆಲ್ಫ್. ಸೊ ನಿಮ್ಮ ಒಂದು ಸೆಲ್ಫ್ ಗ್ರೋತ್ಗಾಗಿ ಈ ಒಂದು ಅಫರ್ಮೇಷನನ್ನು ನೀವು ಸ್ಟಾರ್ಟ್ ಮಾಡ್ಬೋದು. 58 ಸರಿನಾರು ಹೇಳ್ಬೋದು, ಅಥವಾ 48 ಬಾರಿ ಹೇಳ್ಬೋದು. ಓಕೆ, ಅಥವಾ 108 ಬಾರಿನೂ ನೀವು ಇದನ್ನು ಹೇಳ್ಬೋದು. ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಸ್ವಲ್ಪ ಡಿಲೇ ಇರುತ್ತೆ. ಸೊ ಹಾಗಾಗಿ 108 ಬಾರಿನೂ ನೀವು ಇದನ್ನು ಚಾಂಟ್ ಮಾಡಬಹುದು. ಹಾಗೆ ನಿಮ್ಮ ಲೈಫಲ್ಲಿ ಕ್ರಿಯೇಟಿವಿಟಿ ಎನರ್ಜಿಯನ್ನು ತಗೊಂಬನ್ನಿ. ನಿಮ್ಮ ಲೈಫನ್ನು ಕ್ರಿಯೇಟ್ ಮಾಡುವಂತಹ ವ್ಯಕ್ತಿ ನೀವೇ. ಓಕೆ, ಐ ಆಮ್ ಎ ಚಾನಲ್ ಫಾರ್ ಡಿವೈನ್ ಕ್ರಿಯೇಟಿವಿಟಿ ಅಂತ ಮೆಸೇಜ್ ಇದೆ. ಜೊತೆಗೆ ನೀವು ಒಬ್ಬ ಡಿವೈನ್ ಕ್ರಿಯೇಟಿವಿಟಿ, ಓಕೆ, ಕ್ರಿಯೇಟರ್ಸು. ಸೊ ಅಂದರೆ ನಿಮ್ಮದೊಂದು ಸೋಲು ಡಿವೈನ್ ಎನರ್ಜಿ ಜೊತೆಗೆ, ಏಂಜಲ್ಸ್ ಜೊತೆಗೆ, ದೇವ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಓಕೆನಾ? ಸೊ ಸ್ಟ್ರಾಂಗ್ ಕನೆಕ್ಷನ್ ಇರುವಾಗ ನೀವೇನು ಮಾಡಬೇಕು? ಸ್ಟ್ರಾಂಗ್ ಕನೆಕ್ಷನ್ ಇದೆ ಅಂತಂದಾಗ ಏನು ಮಾಡಬೇಕು? ನೀವು ಡಿವೈನ್ ಜೊತೆಗೆ ಅಲೈನ್ ಆಗಬೇಕು. ಓಕೆ, ಸೊ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಬೆಸ್ಟ್ ಅಫರ್ಮೇಷನ್. ಐ ಆಮ್ ಎ ಚಾನಲ್ ಆಫ್ ಡಿವೈನ್ ಕ್ರಿಯೇಟಿವಿಟಿ ಅಂತ ಹೇಳಿ ಮೆಸೇಜನ್ನು ಅಫರ್ಮೇಷನನ್ನು ಹೇಳ್ತಾ 9 ಡೇಸ್ ಇದನ್ನು ಫಾಲೋ ಮಾಡ್ಬೋದು, 9 ಮಂತ್ ಇದನ್ನು ಫಾಲೋ ಮಾಡ್ಬೋದು. ಓಕೆ, ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಾ ಹೋಗುತ್ತೆ. ಹಾಗೆಯೇ ನಿಮಗೆ ಇವೆಲ್ಲ ಮಾಡೋದ್ರಿಂದ, ನಿಮ್ಮನ್ನು ನೀವು ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ? ಪ್ರಾಸ್ಪರಿಟಿ ಅನ್ನೋದು ನಿಮಗೆ ಸಿಗತ್ತೆ. ಓಕೆ, ಎಲ್ಲ ರೀತಿಯ ಒಂದು ಸಮೃದ್ಧಿ, ಸುಖ, ಶಾಂತಿ, ನೆಮ್ಮದಿ, ಎಲ್ಲ ರೀತಿಯಲ್ಲೂ ಓವರಾಲ್ ಹೀಲಿಂಗ್ ಆಗುವಂತಹ ಒಂದು ಎನರ್ಜಿಗೆ ನೀವು ಶಿಫ್ಟ್ ಆಗ್ತೀರಿ. ಹೀಗೆ ಶಿಫ್ಟ್ ಆದಾಗ ಡಿವೈನ್ ನಿಮಗೆ ಎಲ್ಲ ರೀತಿಯ ಪ್ರಾಸ್ಪರಿಟಿಯನ್ನು ಕೊಡ್ತಾರೆ. ಸೊ ಈ ಒಂದು ಪ್ರಾಸ್ಪರಿಟಿನೂ ಬೇಕು ಅನ್ನೋದಾದರೆ ಐ ಆಮ್ ಓಪನ್ ಟು ರಿಸೀವಿಂಗ್ ಅಬಾಂಡೆನ್ಸ್ ಇನ್ ಆಲ್ ಏರಿಯಾಸ್ ಆಫ್ ಮೈ ಲೈಫ್ ಅನ್ನೋ ಒಂದು ಅಫರ್ಮೇಷನನ್ನು ನೀವು ಚಾಂಟ್ ಮಾಡ್ಬೋದು. ಬೇಕಾದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಓಕೆ, ಸ್ವಲ್ಪ ಝೂಮ್ ಮಾಡ್ತೀನಿ. ಎಸ್, ಓಕೆ, ನೀವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಈ ಎಲ್ಲ ಅಫರ್ಮೇಷನನ್ನು ನೀವು ಪ್ರತಿ ಟೈಮಲ್ಲೂ 11 ಬಾರಿ ಹೇಳಬಹುದು. ಓಕೆ, ಟೈಮ್ ಸಿಕ್ಕರೆ 108 ಬಾರಿ ಹೇಳಿ. ಇವಿಷ್ಟರಲ್ಲೂ ಯಾವುದನ್ನು 108 ಬಾರಿ ಹೇಳಿದ್ರೆ ನಿಮಗೆ ಹ್ಯಾಪಿ ಫೀಲ್ ಆಗುತ್ತೋ 108 ಬಾರಿ ಹೇಳ್ಬೋದು. ಅಥವಾ ಇದಿಷ್ಟನ್ನು 11 ಬಾರಿ ಬೆಳಗ್ಗೆ ಒಂದು ಟೈಮ್ ಎದ್ದಾಗ, ರಾತ್ರಿ ಮಲಗೋ ಟೈಮಲ್ಲಿ, ಯಾರಿಗೆ ಟೈಮ್ ಸಿಗಲ್ಲ ಯಾವುದಾದ್ರೂ ಒಂದು ಟೈಮಲ್ಲಾದರೂ ನೀವು ಮಾಡಬೇಕಾಗತ್ತೆ. ಓಕೆ, ಸೊ ಈ ಒಂದು ಬ್ಯೂಟಿಫುಲ್ ಏಂಜಲ್ ಮೆಸೇಜಸ್, ಡಿವೈನ್ ಮೆಸೇಜಸ್ ಆ್ಯಂಡ್ ಮೋಟಿವೇಶನ್ ವಿಡಿಯೋ ಇದೇನಿದೆ ನಿಮಗೆ ಖುಷಿಯನ್ನು ತಂದಿದೆ ಅಂತೇಳಿ ಭಾವಿಸ್ತೀನಿ. ಓಕೆ, ಪರ್ಸ್ನಲ್ ರೀಡಿಂಗ್ ಬೇಕಾದರೆ ತೊಗೋಬೋದು, ಹೀಲಿಂಗ್ ಆಗುತ್ತೆ ಇದ್ದರೆ ಹೀಲಿಂಗ್ ಮಾಡಿಸ್ಕೋಬೋದು. ಓಕೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ಈ ಒಂದು ಎನರ್ಜಿಯನ್ನು ಕರ್ಮವನ್ನು ಪೇ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ರೀಡಿಂಗನ್ನಾಗಲಿ, ಹೀಲಿಂಗನ್ನಾಗಲಿ, ಅಥವಾ ಇನ್ನೇನೇ ಆಗಲಿ,
ಯಾವುದೋ ಒಂದು ವಿಚಾರವನ್ನು ನೀವು ತಗೊತಾ ಇದ್ದೀರಾ, ರಿಸೀವ್ ಮಾಡ್ಕೋತಾ ಇದ್ದೀರಾ ಅಂದರೆ ಅದಕ್ಕೆ ವಾಪಸ್ ಕೊಡೋದನ್ನು ಕಲಿಬೇಕು. ಇದು ಯೂನಿವರ್ಸ್ನ ನಿಯಮ, ಪ್ರಕೃತಿ ನಿಯಮ. ಹಾಗಾಗಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿಯಲ್ಲಿ ಬಂದುಬಿಟ್ಟು, ಅಂದರೆ ಕೊಡು ತೆಗೆದುಕೊಳ್ಳು ಅನ್ನೋ ಒಂದು ಎನರ್ಜಿಲಿ ಇದ್ಬಿಟ್ಟು ನೀವು ಈ ಒಂದು ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳಿ. ಓಕೆ, ಹಾಗೆಯೇ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಕೂಡ ಆಗಬೇಕು. ಇದನ್ನು ಮಾಡೋದ್ರಿಂದ ನಿಮಗೆ ಡಿವೈನ್ ಮೆಸೇಜಸ್ ಸಿಗ್ತಾ ಇರುತ್ತೆ. ಓಕೆ, ಲೈಫಲ್ಲಿ ಲೀಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ. ಓಕೆ, ಸೊ ಓದೋಕ್ಕೂ ಬರೆಯೋಕ್ಕೂ ಬರೋಲ್ಲ, ಟೈಪಿಂಗು ಕಲ್ತಿಲ್ಲ ಅಂತ ಅನ್ನೋರು ಕೈ ಮುಗಿದು 3 ಬಾರಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಓದು ಬರಹ ಬರುತ್ತೆ ಖಂಡಿತವಾಗ್ಲೂ ಮಾಡಿ. ಓಕೆ, ಓದು ಬರಹ ವಿದ್ಯೆ ದೇವರು ನಿಮಗೆ ಕೊಟ್ಟಿರೋಂತಹ ಒಂದು ಶಕ್ತಿ, ಆ ಶಕ್ತಿಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೇಕು. ಇದರಿಂದ ಮಾತಾ ಸರಸ್ವತಿ ಖುಷಿ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.